ಅವ್ರನ್ನ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅವ್ರ ಬಿಂಬಿಸಲಾಗಿದೆ ಅಂತ ಹೇಳಿದ್ರಿ ಅಲ್ವಾ? ಖಂಡಿತವಾಗ್ಲೂ ನೋಡಿ, ಇವತ್ತು OBCಗಳಿಗೆ 10% ಕೊಡ್ತೀನಿ ಅಂತೇಳಿ ಅವರು ಅಧಿಕಾರಕ್ಕೆ ಬಂದಂಥವ್ರು. ಆ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಯಿತು. ಕೊನೆ ಗಳಿಗೆಯಲ್ಲಿ ಅವರ ವರದಿಯನ್ನು ತರಿಸ್ಕೊಂಡಿದ್ದಂಥದ್ದು ಅದಾಗಲಿಲ್ಲ ಅನ್ನೋದು ನೋವು ಅವ್ರಿಗೆ ಬಿಟ್ಟೋದಂಥ ನಾಯಕರು. OBC ಏನಾದ್ರು ಮಾಡಬೇಕು ಅಂತಿತ್ತು, ಅದಾಗಲಿಲ್ಲ. ಓಕೆ. ಮತ್ತು SCP TSPಯಲ್ಲಿ ಹಣ ದುರ್ಬಳಕೆ ಆಯಿತು, ಗ್ಯಾರಂಟಿಗಳಿಗೆ ಬಳಸ್ಕೊಂಡ್ರು. ಇದೇ ಸಿದ್ದರಾಮಯ್ಯನವರು ದಲಿತರ ಧ್ವನಿ ಅಂತ ಹೇಳ್ಕೊಬಂದಂಥ ಸಿದ್ದರಾಮಯ್ಯನವ್ರಿಗೆ 7C ಮತ್ತೆ 7D ಇವರೇ ಹೇಳಿ ಒಂದು ನಿಮಿಷ ಕಂಪ್ಲೀಟೆಡ್. 7C ಮಾಡಿ ಮತ್ತೆ 7C ಮಾಡ್ಕೊಂಡ್ರು. ದಲಿತ ಸಂಘಟನೆಗಳು, ದಲಿತ ಪರವಾದಂತ ಹೋರಾಟಗಾರರು ಇದಾಗಬಾರ್ದು, ಯಾವುದಕ್ಕೆ ಮೀಸಲಾಗಿಟ್ಟಿದ್ದಾರೋ ಅದಕ್ಕೆ ಬೇಕು ಅಂದಾಗ್ಲೂ ಕೂಡ ಮತ್ತೆ 7D ಅನ್ನ ತಂದು ಅದು ದುರ್ಬಳಕೆ ಆಯ್ತು. 42,000 ಕೋಟಿ ಹಣ 3 ವರ್ಷದಲ್ಲಿ ಇವ್ರ ಅವಧಿಯಲ್ಲಿ. ಇದನ್ನ ಇಡೀ ಹೋರಾಟ ಮಾಡಿದ್ರು. ಸ್ವತಃ ಅವ್ರದೇ ಮಂತ್ರಿಗಳು ಸಮುದಾಯದ ಮಂತ್ರಿಗಳೇ ಇದನ್ನ ಬೇಡ, ಇದು ಮಾಡಬೇಡಿ ಅಂತ ಬಹಳ ಹಿಂಸೆ ಕೊಟ್ಟರು, ಹೇಳಿದ್ರು. ಸಿದ್ದರಾಮಯ್ಯನವರು ಅದನ್ನ ಹಠ ಬಿಡದೇನೆ 42,000 ಯಾಕೆಂದ್ರೆ ದುಡ್ಡು ಇರ್ಲಿಲ್ಲ ಅವ್ರ ಹತ್ರ, ಬಳಸ್ಕೊಂಡ್ರು. ಇಲ್ಲ, ಅದೇ ಕಾರಣಕ್ಕೆ ಸಾಲದ ಮಿತಿ ಕೂಡ ಮೀರಿದೆ. ಅವ್ರು ಹೇಳ್ಬೋದು ನಾವು ಲಿಮಿಟ್ ನ ಮೀರಿಲ್ಲ. ಯೋಜನೆ ತಂದಿದ್ದೆ ಸಿದ್ದರಾಮಯ್ಯನವರು ಕರ್ನಾಟಕ ದೇಶದಲ್ಲಿ. ಇವ್ರ ದೇಶದಲ್ಲಿ ನಾವು ಅಷ್ಟೊಂದು ರಾಜ್ಯದಲ್ಲಿ ಅಂತ ಒಂದೇ ಒಂದು ರಾಜ್ಯ ಸರ್, ಅದಲ್ಲ ಪಾಯಿಂಟ್, ಅದಲ್ಲ ಒಂದು ರಾಜ್ಯ ಪಾಯಿಂಟ್, ಅದಲ್ಲ. ಅವ್ರು ಹೇಳ್ತಾ ಇರೋದು ಬೇರೆ. ಅವ್ರು ಹೇಳ್ತಾ ಅವರೇ ತಂದಿರ್ಬೋದು ಸರ್, ಅವ್ರದೇ ಮಗು ಆಗಿರ್ಬೋದು, ಆ ಮಗು ಅನ್ಯಾಯ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಕೇಳಿದ ತಪ್ಪಾಗಿ ಏನ್ ಮಾಡಿದ್ರು? ಅದು ಕುತ್ರ ಹೇಳ್ರಿ. ಆಯ್ತು, ನಿಮ್ಮ ನಿಮ್ಮ ತಕರಾರೇನು? ಕುಮಾರ್ ಅವರು ಹೇಳ್ತಾ ಇರುವಂತಹ ಪಾಯಿಂಟ್ಸ್ ಅಲ್ಲಿ ಯಾವ್ದು ಸತ್ಯಕ್ಕೆ ವಿರುದ್ಧವಾಗಿದೆ ಅಂತ ನಿಮಗೆ ಅನಿಸ್ತಾ ಇದೆ? ಅವ್ರು ಹೇಳಿದ್ದಕ್ಕೆ ಯಾಕೆ ಅಷ್ಟೊಂದು ಆಕ್ರೋಶಗೊಂಡ್ರಿ ನೀವು? ನಿಮ್ಮ ಪಾಯಿಂಟ್ ಏನು? ನಾನು ಹೇಳ್ತಕ್ಕಂಥದ್ದು, ನಾವಿಲ್ಲಿ ಕೂತ್ಕೊಳ್ತಕ್ಕಂಥದ್ದು, ಚರ್ಚೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಸರ್ಕಾರದ ಜನಗಳಿಗೆ ಏನ್ ತಲುಪ್ತಾ ಇದೆ, ತಲುಪಬೇಕಾಯ್ತು. ನಾವು ಏನ್ ಜನಗಳನ್ನ ಯಾಮರ್ಸ್ತಾ ಇದ್ದೀವಿ ಅಂತಕ್ಕಂಥದ್ದು ತೆರೆದಿಟ್ಟು ಪರಾಮರ್ಶೆ ಆಗ್ಬೇಕು. ಕೈಗಾರಿಕಾ ಸಚಿವರಾಗಿ ಕೇಂದ್ರದ ಏನೇನು ಕೊಡ್ತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಕೊಟ್ಟರು. ಆಯ್ತು ಬಿಡಿ, ಕುಮಾರಸ್ವಾಮಿ ಆಯ್ತು ಬಿಡಿ. ನೋಡಿ, ಈ ರೀತಿ ಮಾತುಗಳನ್ನ ದುರಾಂಕಾರದ ಮಾತುಗಳು ಒಂದ್ ನಿಮಿಷ ಕುಮಾರ್ ಅವರೇ ಅವ್ರು ಮಾತಾಡ್ಲಿ ಬಿಡಿ, ಫಸ್ಟ್ ಮಾತಾಡ್ಲಿ, ಆಮೇಲೆ ಉತ್ತರ ಕೊಡಿ. ಯಾಕೆ ಬೇರೆ ನೀವು ಮಿಸ್ಯೂಸ್ ಮಾಡ್ಕೋತೀರಾ? ಎಸ್, ನಾವ್ ಹೇಳ್ತಕ್ಕಂಥದ್ದು ನೋಡಿ, ಮೊದಲನೇದಾಗಿ ಸರ್ಕಾರ ಬಹುಮತ ಬಂದು ಸರ್ಕಾರ ರಚನೆ ಆದಾಗ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸದನದಲ್ಲಿ ಮೊದಲನೇ ಅಟೆಂಡ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಗೊತ್ತಾ? ನೋಡಿ, ಜನ ನಿಮಗೆ ಬಹುಮತ ಕೊಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ಮಾಡಿ ಅಂತ ಹೇಳಿದಿದೆ, ಸದನದಲ್ಲೇ ಹೇಳಿದ್ದು ಓಪನ್ ಆಗಿ. ಆದರೆ ಅವತ್ತಿಂದನೇ ಸ್ಟಾರ್ಟ್ ಆದಂಥ ಹಗರಣಗಳು ನಾವು ಹೇಳೋದು ಬೇಡ ಇವತ್ತು. ಆದರೆ ಇವ್ರು ಮಾತೆತ್ತಿದ್ರೆ ಹೇಳ್ತಿರ್ತಾರೆ ಕುಮಾರಸ್ವಾಮಿ ಏನು ತಂದಿದ್ದಾರೆ, ಏನು ತಂದಿದ್ದಾರೆ. ಸರ್, ಇವತ್ತು ಬೇರೆ ಬೇರೆ ರಾಜ್ಯಗಳು ಮುಖ್ಯಮಂತ್ರಿ ನಿಮ್ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಆಮೇಲೆ ಸುಮಾರು ಟೈಮು ನಮ್ಮ ಕುಮಾರಣ್ಣನವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರೆ, ದಯವಿಟ್ಟು ಬನ್ನಿ, ಸರ್ಕಾರ ಬಿಡಿ, ರಾಜಕೀಯ ಇದನ್ನು ಬಿಟ್ಟು ಬನ್ನಿ, ನೀವು ನಿಮ್ಗೆ ಯಾವುದೇ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಹೇಳಿ ಸರ್. ಈಗ ಹೇಳಿ,
ಅವ್ರು ಕೇಳಿದ ಪ್ರಶ್ನೆಯಲ್ಲಿ ಏನ್ ತಪ್ಪಿದೆ? ಕರ್ನಾಟಕಕ್ಕೆ ಏನ್ ಸರ್, ಮಾಡಿದ್ದಾರೆ ಅಂತ ಅದನ್ನೇ ಸರ್, ಕೇಳಕ್ಕೆ ಸರ್, ಈಗ direct ಆಗಿ ಹೇಳ್ಬೋದಲ್ಲ? ನೇರವಾಗಿ ಅವ್ರು ಬರೀ ಅದಕ್ಕೆ ಸರ್, ಕಾರಣಗಳೇ ಹುಡುಕ್ತಾ ಸರ್, ಕಾರಣಗಳಿಲ್ಲ. ಜನರಿಗೆ ಮಾಡೋ ಸರ್, ಅಪಮಾನ ನೇರವಾಗಿ ನೋಡಿ ಸರ್, ನೀವು ಅವ್ರ ನೇರವಾಗಿ ಕೆಲಸವನ್ನು ಇಟ್ಕೊಳ್ತೀರಿ, ಇವ್ರು ನಿಮ್ ಸರ್, ಒಂದ್ ನಿಮಿಷ ಸರ್, ಅಷ್ಟೇ. ಒಂದ್ ನಿಮಿಷ. ಹಾ. ಏನೇ ಆಗ್ಬೇಕಂತಂದ್ರು ನೇರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಬರ್ಬೇಕಂದ್ರೆ ರಾಜ್ಯದ ಮುಖಾಂತರ ಬರ್ಬೇಕಾಗುತ್ತೆ. ರಾಜ್ಯ ಸರ್ಕಾರ ನೋಡಿ ಕೈಗಾರಿಕೆ ತರಬೇಕಂದ್ರೆ ರಾಜ್ಯ ಜಾಗ ಕೊಡ್ಬೇಕು ಸರ್, ರಾಜ್ಯ ಸರ್ಕಾರ ಜಾಗ ಕೊಡ್ಬೇಕು. ಏನ್ ಹೇಳ್ತಾ ಇದಾರೆ? ಸರ್ಕಾರ ಸಪೋರ್ಟ್ ಮಾಡಿಲ್ಲ, ಹಂಗಾಗಿ ಏನು ಮಾಡಿಲ್ಲ. ನಾವು ಮಾಡಿಲ್ಲ ಅಂತಲ್ಲ, ನಾವು ಪ್ರಯತ್ನ ಮಾಡ್ತಾ ಇದೀವಿ, ಅವ್ರು ತಗೊಂತಾ ಇಲ್ಲ. ಇದನ್ನ ನಾವು ಒತ್ತಿ ಹೇಳಿ ಸರ್, ಈ BSNL ಒಂದ್ ನಿಮಿಷ ಸರ್, ಉದಾಹರಣೆ ಸಮೇತ ಹೇಳ್ತೀನಿ. ಈಗ BSNL ಸರ್, ಒಂದ್ ನಿಮಿಷ, BSNL ಹೆಚ್ಚಾಗಿ ಮುಂದೆ ರಾಜ್ಯ ಸರ್ಕಾರ ಜಾಗ ಕೊಡ್ಬೇಕು ಅಂದ್ರೆ ಇರೋ ರೈತರುಗಳ ಜಾಗನೆಲ್ಲ ಕಿತ್ಕೊಂಡು ನಿಮ್ಗೆ ಕೊಡ್ಬೇಕು. ಈಗ ಆಯೋಜನೆ ತಂದಿದ್ರು, ಹೌದಾ ಸರ್? ಅವತ್ತು ಜನ ವಿರೋಧ ಮಾಡೋದು ಬಿಟ್ಟಿದ್ದಾಯ್ತು. ಆಯ್ತು. ಅದೇ ರೀತಿ ಇವತ್ತು ವಿರೋಧ ಮಾಡೋದು ಬಿಡ್ಬೇಕು. ನೋಡಿ, ಯಾವ ಈಗ ಅದು ಜನರಿಗೆ ಜಾಸ್ತಿ ಅನುಕೂಲ ಇದೆಯೋ ಅದನ್ನ ಖಂಡಿತ ಅದನ್ನ ಮಾಡ್ಬೇಕಾಗುತ್ತೆ. ಅನಾನುಕೂಲ ಇದ್ದಾಗ ನಾವು ಬಿಡ್ಬೇಕಾಗುತ್ತೆ. Okay, ಈಗ DK ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಳ್ತಾ ಇರೋದು ಇಲ್ಲಿ ನಡುಕ ಇದೆಯಾ ನಿಜಕ್ಕೂ? ಬಿಜೆಪಿ ಸರ್, ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಇದು ಇನ್ನೂ ನೋಡಿ ಏನಾಗುತ್ತೆ ಅಂತ ಇವೆಲ್ಲ ಇದೆ. ಒಂದ್ ನಿಮಿಷ ಪುಟ್ಟಣ್ಣಗೌಡ್ರೆ, yes. ಒಂದ್ ನಿಮಿಷ ಅದು ಆಗಿದೆ. ಅದಲ್ಲ, ಒಂದ್ ಟರ್ನ್ ಸರ್, ಎಲ್ಲ ನಿಮ್ದೇ ಅಲ್ಲ ಸರ್. ಆಮ್ ಆದ್ಮಿಗೂ ಅವಕಾಶ ಕೊಡಿ, ನಮ್ಗೆ ಆಮ್ ಆದ್ಮಿ ಅಂದ್ರೆ ಜನರಿಗೆ ಅಂತ. ಎಲ್ಲೂ ನಮ್ಗೊಂದು ಡೌಟ್ ಇಲ್ಲ. ಯಾಕಂದ್ರೆ ಲಾಸ್ಟ್ ಸಾರಿ, ಯಾವ್ದು ಡೌಟ್ ಇಲ್ಲ. DK ಶಿವಕುಮಾರ್ CM ಆಗೋದ್ರಲ್ಲಿ ಏನ್ ಡೌಟ್ ಇಲ್ಲ, CM ಆಗ್ತಾ ಇದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಡೌಟ್ ಇದೆ. ಏನ್ ಡೌಟ್ ಇದೆ ಅಂತಂದ್ರೆ, ಲಾಸ್ಟ್ 17 ಜನ ಕಾಂಗ್ರೆಸ್ MLAಗಳು ಏಕಾಏಕಿ ಕಿಡ್ನಾಪ್ ಆದ್ರು. ಬಿಜೆಪಿಗೆ ಏನಾದ್ರೂ ಹೋಗ್ಬಿಡ್ತಾರಾ? ಜೆಡಿಎಸ್ ಏನಾದ್ರು ಇವತ್ತಿನ ದಿನ ಸಿದ್ದರಾಮಯ್ಯನವರು ಈಗ ಯಾರಿಗೆ ನೀವು ಹಿಡ್ಕೋತೀರಾ? ಕಾಂಗ್ರೆಸ್ನವ್ರು ಸರಿ ಇಲ್ಲ ಅಂತೀರಾ ಅಥವಾ ಬಿಜೆಪಿ JDS ಅವ್ರು ಸರಿ ಇಲ್ಲ? ಹೋದವ್ರಿಗೆ ಸರಿ ಇಲ್ಲ ಅಂತೀರಾ ಅಥವಾ ಕರ್ಕೊಳ್ಳೋರು ಸರಿ ಇಲ್ಲ ಅಂತೀರಾ? ನಾನು ಹೇಳ್ತಿರೋದು ಕೇಳಿ ಸರ್, 17 ಜನ ರಾತ್ರಿ ಹೋದ್ರು. ಲಾಸ್ಟ್ ಟೈಮ್ ಹೆಂಗ್ ಹೋದ್ರು? ಸಿದ್ದರಾಮಯ್ಯನವರು ಏನಾದ್ರು ಮನಸ್ಸು ಚೇಂಜ್ ಮಾಡಿ ಕಳಿಸ್ತಿದಾರ? ಲಾಸ್ಟ್ ಟೈಮ್ ಅದೇ ಬಂದಿದ್ ಮಾತು. ಸಿದ್ದರಾಮಯ್ಯನವರು ಹೇಳಿದ್ದಕ್ಕೆ ನಾವು ಹೋಗಿದ್ದು ಕಾಂಗ್ರೆಸ್ ಅಲ್ಲ, JDS ಅವರು ಆರೋಪ ಮಾಡಿದ್ರು. ಕಾಂಗ್ರೆಸ್ ಅವರು ಆರೋಪ, ಸಿದ್ದರಾಮಯ್ಯನವರು ಹೇಳಿದ್ದಕ್ಕೆ ನಾವು ಹೋಗಿದ್ದು ಅಂತ. ಈ ಸಲ ಏನಾದ್ರು ಒಂದ್ 25 ಜನ MLAಗಳನ್ನ ಕಳ್ಸಿದ್ರು ಆಶ್ಚರ್ಯ ಇಲ್ಲ. ಇದು ಆಮ್ ಆದ್ಮಿ ಪಕ್ಷದ ವಕ್ತಾರರ ಮಾತು, ಗುಮಾನಿ ಇದೆಯಾ ಅನ್ನೋದು. ಎಸ್, ಲಾಸ್ಟ್ ವರ್ಡ್ ನೋಡಿ, ಲಾಸ್ಟ್ ವರ್ಡ್ ಸರ್. ಇವರು ಏನೇ ಊಹಾಪೋಹಗಳು ಮಾತನಾಡಿದ್ರು, ಹಂಗಿಲ್ಲ, ಆ ಪರಿಸ್ಥಿತಿ ಹಂಗಿಲ್ಲ. ಆದರ್ಶ ವ್ಯಕ್ತಿತ್ವದ ಮಾರ್ಗದರ್ಶನವಾಗಿ ಯಾರಾದ್ರೂ ಒಂದು ಚಿತ್ರ ಇದೆ ಸಿದ್ದರಾಮಯ್ಯ. DK ಶಿವಕುಮಾರ್ ಅವರು DK ಶಿವಕುಮಾರ್ ಅವರು ಸೋಮವಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಸುದ್ದಿ ಇದೆ. ಅವ್ರಿಗೆ ಸ್ವಾಗತ. ಖಂಡಿತವಾಗ್ಲೂ ಈ ರಾಜ್ಯಕ್ಕೆ ಕಳೆದ ಇನ್ನು ಉಳಿದಿರುವಂತ ಅವಧಿ 2 ವರ್ಷ ಇದೆ. ಒಳ್ಳೆ ಆಡಳಿತವನ್ನ, ಜನಪರವಾದಂತ ಕೆಲಸವನ್ನ, ಅಭಿವೃದ್ಧಿ ಕೆಲಸಗಳನ್ನ, ರಾಜ್ಯದ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿ ಅನ್ನೋದೇ ನಮ್ಮ ಅಭಿವೃದ್ಧಿ ಕೆಲಸಗಳು ಮಾಡೋಕೆ ನೀವು ಕೊಡಿ. ನಾನು ಮೊದಲೇ ಹೇಳಿದಾಗೆ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಅಭಿನಂದನೆ. ಇವತ್ತು ಬೆಂಗಳೂರು ಏನಾಗಿದೆ, ಬೆಂಗಳೂರು ಉಸ್ತುವಾರಿ ಅವರೇ ಇರೋದ್ರಿಂದ ಇನ್ನು ಮುಂದೆ ಆದ್ರೂ ಕಣ್ಣನ್ನ ತೆರೆದು ಕೆಲಸ ಜನರ ಅಭಿವೃದ್ಧಿ ಕೊಟ್ಟು ಕುಮಾರ್ ಅವರೇ ಹಾಗೂ ಪುಟ್ಟಣ್ಣಗೌಡ್ರೆ, ನಮಸ್ಕಾರ. ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ.